ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಟು ಬೈಬಲ್ ಕ್ವಿಜ್ ಕನ್ನಡ. ಮೊದಲನೇ ಪ್ರಶ್ನೆ, ಪ್ರವಾದಿನಿಯಾದ ಹನ್ನಳು ಮಗುವಾಗಿದ್ದ ಯೇಸುವನ್ನು ಕಂಡಾಗ ಆಕೆಗೆ ಎಷ್ಟು ವರ್ಷ ವಯಸ್ಸಾಗಿತ್ತು? ನಿಮ್ಮ ಆಪ್ಷನ್ಸ್: ಎ 90 ವರ್ಷ, ಬಿ 84 ವರ್ಷ, ಸಿ 95 ವರ್ಷ, ಡಿ 50 ವರ್ಷ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 84 ವರ್ಷ. ಪ್ರಶ್ನೆ 2, ಧರ್ಮಶಾಸ್ತ್ರವು ಯಾರಿಂದ ಕೊಡೋಣವಾಯಿತು? ನಿಮ್ಮ ಆಪ್ಷನ್ಸ್: ಎ ಯೆಹೋಶುವ, ಬಿ ಅಬ್ರಹಾಂ, ಸಿ ಏಲಿಯಾ, ಡಿ ಮೋಶೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಮೋಶೆ. ಯೋಹಾನ 1:17. ಪ್ರಶ್ನೆ 3, ಬಡ ವಿಧವೆಯು ಎಷ್ಟು ಹಣವನ್ನು ಕಾಣಿಕೆಯಾಗಿ ನೀಡಿದಳು? ನಿಮ್ಮ ಆಪ್ಷನ್ಸ್: ಎ 7 ಕಾಸು, ಬಿ 8 ಕಾಸು, ಸಿ 2 ಕಾಸು, ಡಿ 4 ಕಾಸು. ಸರಿಯಾದ ಉತ್ತರ ಆಪ್ಷನ್ ಸಿ 2 ಕಾಸು. ಮಾರ್ಕ 12:41-44. ಪ್ರಶ್ನೆ 4, ಯೇಸುವಿನ ಶಿಲುಬೆಯನ್ನು ಹೊರಲಿಕ್ಕೆ ಸೈನಿಕರು ಯಾರನ್ನು ಹಿಡಿದರು? ನಿಮ್ಮ ಆಪ್ಷನ್ಸ್: ಎ ಹಾಮಾನ್, ಬಿ ಸೆರೆನ್ ಪಟ್ಟಣದ ಸೀಮೋನ, ಸಿ ಯಾಕೋಬ, ಡಿ ಪೇತ್ರ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಸೈರೆನ್ ಪಟ್ಟಣದ ಸೀಮೋನ. ಮತ್ತಾಯ 27:32. ಪ್ರಶ್ನೆ 5, ಎಲ್ಲ ಹಸುಗೂಸುಗಳನ್ನು ಕೊಲ್ಲುತ್ತಿದ್ದ ಹೆರೋದ ರಾಜನಿಗೆ ಭಯಪಟ್ಟು ಮರಿಯಳು ಮತ್ತು ಬಾಲ ಯೇಸುವನ್ನು ಯೋಸೇಫನು ಎಲ್ಲಿಗೆ ಹೋದನು? ನಿಮ್ಮ ಆಪ್ಷನ್ಸ್: ಎ ಐಗುಪ್ತ, ಬಿ ನಜರೇತ್, ಸಿ ಗಲಿಲಾಯ, ಡಿ ಯೆರೂಸಲೇಮ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಐಗುಪ್ತ. ಮತ್ತಾಯ 2:13-23. ಪ್ರಶ್ನೆ 6, ಅಗೋ ಯಜ್ಞಕ್ಕೆ ದೇವರು ನೇಮಿಸಿದ ಕುರಿ, ಲೋಕದ ಪಾಪವನ್ನು ನಿವಾರಣೆ ಮಾಡುವವನು. ಈ ವಾಕ್ಯಗಳು ಸತ್ಯವೇದದಲ್ಲಿ ಎಲ್ಲಿವೆ? ನಿಮ್ಮ ಆಪ್ಷನ್ಸ್: ಎ ಮಾರ್ಕ 2:2, ಬಿ ಲೂಕ 1:27, ಸಿ ಯೋಹಾನ 1:29, ಡಿ ಮತ್ತಾಯ 2:6. ಸರಿಯಾದ ಉತ್ತರ ಆಪ್ಷನ್ ಸಿ ಯೋಹಾನ 1:29, ಲೂಕ 1:29. ಪ್ರಶ್ನೆ 7, ತಂದೆಯೇ ಅಬ್ರಹಾಮನೇ, ನನ್ನ ಮೇಲೆ ದಯವಿಟ್ಟು ಈ ಉರಿಯಲ್ಲಿ ಸಂಕಟ ಪಡುತ್ತಿದ್ದೇನೆ ಎಂದು ಅಬ್ರಹಾಮನನ್ನು ಬೇಡಿಕೊಂಡವರು ಯಾರು? ನಿಮ್ಮ ಆಪ್ಷನ್ಸ್: ಎ ತಪ್ಪಿಹೋದ ಮಗ, ಬಿ ಸೈತಾನ, ಸಿ ಲಾಜರನು, ಡಿ ನರಕದಲ್ಲಿರುವ ಐಶ್ವರ್ಯವಂತನು. ಸರಿಯಾದ ಉತ್ತರ ನರಕದಲ್ಲಿರುವ ಐಶ್ವರ್ಯವಂತನು. ಪ್ರಶ್ನೆ 8, ದೇಹಕ್ಕೆ ಯಾವುದು ಬೆಳಕಾಗಿದೆ ಎಂದು ಯೇಸು ಹೇಳಿದರು? ನಿಮ್ಮ ಆಪ್ಷನ್ಸ್: ಎ ಮೂಗು, ಬಿ ನಾಲಿಗೆ, ಸಿ ಕಣ್ಣು, ಡಿ ಕೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಣ್ಣು. ಮತ್ತಾಯ 6:22. ಪ್ರಶ್ನೆ 9, ಯೇಸುವು ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸುವಾಗ ದೊಡ್ಡ ಹನಿಗಳೋಪಾದಿಯಲ್ಲಿ ಏನು ಬಿದ್ದವು? ನಿಮ್ಮ ಆಪ್ಷನ್ಸ್: ಎ ಬೆವರು, ಬಿ ಕಣ್ಣೀರು, ಸಿ ರಕ್ತ, ಡಿ ಬೆವರು ರಕ್ತದ ಹನಿಗಳಾಗಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಬೆವರು ರಕ್ತದ ಹನಿಗಳಾಗಿ. ಪ್ರಶ್ನೆ 10, ಯೇಸುವಿನ ಹಾಗೆ ನೀರಿನ ಮೇಲೆ ನಡೆಯಬೇಕೆಂದು ಇಚ್ಛೆ ಪಟ್ಟ ಶಿಷ್ಯ ಯಾರು? ನಿಮ್ಮ ಆಪ್ಷನ್ಸ್: ಎ ಪೇತ್ರ, ಬಿ ಮತ್ತಾಯ, ಸಿ ಯಾಕೋಬ, ಡಿ ತೋಮ. ಸರಿಯಾದ ಉತ್ತರ ಆಪ್ಷನ್ ಎ ಪೇತ್ರ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಮತ್ತಷ್ಟು ವಿಡಿಯೋಗಳನ್ನು ನೋಡಲು ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ.